ಮಾಡಿಸ್ತೀವಿ ಅಂದ್ಕೊಂಡಿದ್ದೆ. ಆಯ್ತು ಸರ್ ಮಾತಾಡಿ ಸರ್. ಇದು ಸುಬ್ರಾಯಪುರದ ಹೇಗಾಯಿತು ಸಾವು ಹೇಳ್ತೀರಿ? ಸಾವು ಹೇಗಾಯಿತು ಅಂದರೆ ಅವರು ವಾರಂಟಿ ಕೊಡೋಕ್ಕೂ ರೆಡಿ ಇದ್ದರು. ಸುಮ್ಮನೆ ಅವನು ಮಗಳ ತಾವು ಹೇಳ್ಕೊಂಡು ಅವನ ದುಃಖನ ಅವನೇ ತಿಂದುಬಿಟ್ಟ. ಇವರು ಈ ಅವ್ರೇನು ಮಳೆ ವಹಿಸ್ಕೊಂಡಿರ್ತಾರೆ ಅಷ್ಟು ಟಾರ್ಚರ್ ಕೊಟ್ಬಿಟ್ರು ಬೀವ. ಹ್ಞೂ, ಟಾರ್ಚರ್ ಕೊಟ್ಬಿಟ್ಟು ಇವತ್ತು ನನ್ನ ತಮ್ಮನಿಗೆ ಕಾರಣ ಅವರೇ. ಮಕ್ಕಳ ನಿನ್ನ ಹೆಸರೇನಮ್ಮ? ಹಿಂಗ್ ಮಾಡ್ತಾವ್ರಮ್ಮ ಅಂತ ನನ್ ಬೇಡಪ್ಪ, ರಿಸೈನ್ ಮಾಡ್ಬಿಡು, ಕೆಲಸನೇ ಬೇಡ, ನೀನ್ ಚೆನ್ನಾಗಿರು ಅಂತ ಹೇಳ್ತಿದ್ದೆ. ಯಾರಮ್ಮ ಟಾರ್ಚರ್ ಮಾಡ್ತಾ ಇದ್ದು? ಯಾವ ಊರು ಬೀವ? ಯಾವ ಊರು ಬೀವನಮ್ಮ? ಹೇಳಮ್ಮ. ಅವ್ರಿಗೆ ಯಾವಾಗ್ಲೂ ಚೆಕಿಂಗ್ ಬರ್ತಾರೆ, ಅದು ಇದು ಸುಮ್ಮನೆ ಇಲ್ದೇ ಇರೋದಲ್ಲ. ನಮ್ಮ ಅಪ್ಪಂಗ್ ಮಾಡಕ್ ಬರ್ದಿರ್ದಿಲ್ಲ ಹೇಳೋರು, ತುಂಬಾ ಟಾರ್ಚರ್ ಕೊಡೋರು. ಅವ್ರಿಂದ ನಮ್ಮ ಅಪ್ಪಂಗ್ ಸಾವು. ಒಂದು ಸಾರಿ ಮೊಟ್ಟೆ ತಗೊಂಡು ಬರ್ಬೇಕಾದ್ರೆ 5 ನಿಮಿಷಕ್ಕೆ ಇದು ಮಾಡ್ಯವರು ಅವರೇನೆ ಬಿಡುವ. ಮೊಟ್ಟೆ ತಗೊಂಡು ಅಲ್ಲಿಂದ ತಗೊಂಡು ಹೋಗ್ಬೇಕಾದ್ರೆ ಒಂದೇ 2 ನಿಮಿಷ ಲೇಟ್ ಆಗೋ ಹೊತ್ತಿಗೆ ಅವನಿಗೆ ಇಲ್ಲಿದು ಟಾರ್ಚರ್ ಕೊಟ್ಟವ್ರೆ. ಅವರಿಂದ ಆಬ್ಸೆಂಟ್ ಆಗಿದ್ದಾರೆ ಅವತ್ತು. ಆಬ್ಸೆಂಟು LW ಇಲಾಖೆ ಕೆಲಸ ಮಾಡಕ್ ಹೋದಾಗ ಆಬ್ಸೆಂಟ್. ಇಲಾಖೆ ಕೆಲಸ ಮಾಡಕ್ ಏನು ನಿಮ್ಮ ಗೌರ್ಮೆಂಟ್ ಕೆಲಸನೇ ತಾನೆ. ಅವ್ನು ಮೊಟ್ಟೆ ಕೊಡ್ಲೇಬೇಕಲ್ಲ ಹುಡುಗರಿಗೆ. ಮೊಟ್ಟೆ ತರಕಾರಿ ಬಾಳೆಹಣ್ಣು ತಗೊಂಡೋಗಿ ಲೇಟಾಗಿ ಹೋಗಿದ್ದಕ್ಕೆ LW ಮಾಡ್ಯಾರ. ಹೌದು. ಆಯ್ತು ಬರುವಾಗ, ಇಲ್ಲ ಒಂದ್ ಲೇಟ್ ಆಯ್ತು, 5 ನಿಮಿಷ ಇನ್ನು ಬರೀ 9:45 ಹೋಗೋರು. ಅಷ್ಟಕ್ಕೆ 5 ನಿಮಿಷಕ್ಕೆಲ್ಲ ಬಂದು ಹೋಗಿ ಆಬ್ಸೆಂಟ್ ಹಾಕೋರು. ಇಲ್ಲದು ಟಾರ್ಚರ್ ಕೊಟ್ಬಿಟ್ಟಾರೆ ಸರ್. ದಿನ ಬೆವ್ತು ಹೋಗ್ಬಿಡೋರು ಸ್ಕೂಲಿಂದ ಬರುವಾಗೆಲ್ಲ. ನನಗೆ ಫೋನ್ ಅವ್ರಿಗೆ ಬರಲ್ಲ, ಅವ್ರು ಬಿಡಲ್ಲ. 5 ನಿಮಿಷ ಲೇಟ್ ಆದ್ರೆ ಆಗಲ್ಲ ಅಂತ ಹೇಳಿ ಆದ್ರೆ ಲೇಟ್ ಆಗ್ತದೆ, ನಾನು ಹೋಗ್ಲೇಬೇಕು ಅಂತ ಹೇಳ್ತಿರೋರು ನನ್ನ ತಮ್ಮ ಮಾಸ್ಟರ್. ಇಲ್ಲದ ಹಿಂಸೆ ಕೊಟ್ಟು ಇದು ಮಾಡಾಕ್ಬಿಟ್ರು. ಸರ್, 9:40 ಕರೆಕ್ಟಾಗಿ 9 ಮರಿಬೀಳು ಶಾಲೆ ಸರ್. 9:40 ನಾನು ಹೋಗಿದ್ದೆ. 9:50 ಇವ್ರು ಬಂದರು. ಬರೋ ಅಷ್ಟೊತ್ತಿಗೆ ಅವಲೇ ಇವರು ಕೂತ್ಕೊಂಡು ಎಲ್ಲ ಇದು ಆಬ್ಸೆಂಟ್ ಆಗಿಬಿಟ್ಟಿದ್ರು. ಆಬ್ಸೆಂಟ್ ಆಗಿಬಿಟ್ಟು ಎಲ್ರಿ ಅವರೆಲ್ರಿ ಅಂದರು. ಸರಿ ನಾವು ಬರ್ತಾರೆ, 5 ನಿಮಿಷ ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅವರು ಬಂದರು. ಅವನೇನೇನ್ರಿ ಬರ್ತಾ ಇರೋದು ಅಂತ ಕೇಳಿದ್ರು. ಬೀವನೆ ಸಿಂಗ್ಯುಲರ್ ಆಗಿ. ಅಷ್ಟೊತ್ತಿಗೆ ಮಂಜುನಾಥ್ ಮಾಸ್ಟರ್ ಬಂದರು. ಆಮೇಲಿಂದ ಇವರು ಬಂದರು, ಹನುಮಂತಯ್ಯಪ್ಪ ಬಂದರು. ಬಂದ ತಕ್ಷಣ ಆಮೇಲಿಂದ ಆಬ್ಸೆಂಟ್ ಆಗಿಬಿಟ್ರು. ಆಟೋಮೆಟಿಕ್ ಹೊರಟೋಗ್ಬಿಟ್ರು. ತಿರ್ಗಿ ಅದಾದಮೇಲೆ ಇವರು ಆಫೀಸ್ದಾಗ ಹೋಗ್ಯವ್ರೆ. ಆಫೀಸ್ದಾಗ ಹೋಗಿ ಎಲ್ಲ ಮಾತಾಡ್ಸ್ಕೊಂಡು ಬಂದಮೇಲೆ ಅವ್ರಿಗೆ ಹೇಳವ್ರೆ, ಸುಬ್ರಾಯಪ್ಪ ಇವರು ನನಗೆ ಓಪನ್ ಆಗಿ ಹೇಳಿದರು ಸ್ಕೂಲಲ್ಲೇ ಬಂದು, ಸುಬ್ರಾಯಪ್ಪ ನೋಡು, ನಾನು ನೆಕ್ಸ್ಟ್ ಯಾವಾಗ ಬತ್ತಿನೋ ಗೊತ್ತಿಲ್ಲ, 4 ಗಂಟೆ ಮೇಲೆ ಯಾವಾಗ ಬತ್ತಿನೋ ಗೊತ್ತಿಲ್ಲ, ನಿಮ್ಮ ಕಳ್ಳರನ್ನ ಹಿಡಿತೀನಿ ನಾನು, ಬಿಡಲ್ಲ ಅಂತ ಈ ಮಾತು ಬಂದಿದೆ. ನನ್ನದೇಕ್ಲು ದನಕಾಯನ್ ಬಂದಿಲ್ವಾ, ದನಕಾಯನ್ ಬಂದಿಲ್ವಾ, ನನಗೂ ಟಾರ್ಚರ್. ನಾನು ಬರ್ದಿಕ್ಕಿದ್ದೀನಿ ಸರ್. ನಾನು ಹೆಚ್ಚು ಕಡಿಮೆ ಆದ್ರೂ ಅವರೇ ಕಾರಣ ಅಂತಲೂ ಬರ್ದಿಕ್ಕಿದ್ದೀನಿ. ನಮ್ಮ ಮನೆಯದೇಕ್ಲು ಹೇಳಿದ್ದೀನಿ ನಾನು, ಹಿಂಗೆಲ್ಲ ಅಂದರು ಅಂತಲೂ ಹೇಳಿದ್ದೀನಿ. ನಮ್ಮ ಕೆಲವು ಅಧಿಕಾರಿಗಳಿಗೂ ಹೇಳಿದ್ದೀನಿ, ಸರ್ ನನ್ನೂ ಈ ಥರ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದೀನಿ. ನಾವೇನು ಮಾಡ್ತಿದ್ರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದೀವಿ, ಹಂಗೆ ಮಾಡ್ತಾ ಇದ್ದೀವಿ, ಹಿಂಗೆ ಮಾಡ್ತಾ ಅಂತ ಹೇಳಿದ್ದಾರೆ. ಆ ಟೀಚರ್ಸ್ಗಳು ನೋವು ಕೊಟ್ಟು ಸತ್ತೋದ್ರೆ ಅವ್ರಿಗೆ ದುಡ್ಡು ಬೇರೆ ಬರ್ತೈತಲ್ಲ. ನಾನಂತೂ ಬರ್ದಿಕ್ಕಿದ್ದೀನಿ ಸರ್. ಏನು ಹೆಚ್ಚು ಕಡಿಮೆ ಆಗಿ ಏನು ಆಯ್ತು ಅಂದ್ರೂ ನಾನು ಇವರೇ ಕಾರಣ ಅಂತ ಅವೇ ಆಫೀಸ್ ಪೂರಲ್ಲಿ ಲಂಚ ಕೊಟ್ರೆ ನಮ್ಮ ಮಕ್ಕಳು ಹೆಂಡತಿಗೆ ಅಯ್ಯೋ ಅನ್ನಿಸ್ತಾರೆ. ಆ ರೆಕಾರ್ಡ್ ಇಲ್ಲ, ಈ ರೆಕಾರ್ಡ್ ಇಲ್ಲ ಅಂತ ಹೇಳಿ ದುಡ್ಡು ಕಿತ್ಕೊಂಡು ಅವ್ರನ್ನೂ ಸಾಯಿಸ್ತಾರೆ. ಆಮೇಲೆ ಅಪಾಯಿಂಟ್ ಕೊಡುವಾಗಲೂ ಎಣಗಿಸ್ತಾರೆ. ಏನಾನ ಲೇಟಾಗಿ ಹೋದ್ರು ಅಕಸ್ಮಾತ್ ಮೊಟ್ಟೆ ಬಾಳೆಹಣ್ಣು ಸರ್ಕಾರದ ಕೆಲ್ಸಕ್ಕೆ ಹೋದ್ರೂ ಆಬ್ಸೆಂಟ್ ಹಾಕೋದು, LW ಮಾಡೋದು, ಬರೀ ಇದೇ ಕೆಲ್ಸಕ್ಕೆ ನಿಂತವ್ರೆ. ಮನೆ ಕಟ್ಟಕ್ಕೆ ಸಿಮೆಂಟ್ ಕೇಳೋದು, ದುಡ್ಡು ಕೇಳೋದು, ಬರೀ ಇದೇ ಮಾಡ್ಕೊಂಡು ಹೋಗ್ರೆ ನಮ್ಮವ್ರನ್ನೇ ಜಪಾಟಿ ಕರ್ಕೊಂಡು ಹೋಗೋದು, ಆ ಸಂಘದ ಅಧ್ಯಕ್ಷರುಗಳನ್ನ ಕರ್ಕೊಂಡು ಹೋಗೋದು, ಅವ್ರ ಪರವಾಗಿ ಹೇಳ್ಸೋದು. ಇನ್ನೇನು ಅಧ್ಯಕ್ಷರು ಬಂದು ಹೇಳವ್ರೆ ಬಿಡುವ ಮಂಗ ಅವಯಪ್ಪಾಗೈತೆ. ಯಾರೇ MLC ಎಲ್ಲ MLA ಬಂದು ಹೇಳಿದ್ರು, ಮಿನಿಸ್ಟ್ರಿ ಹೇಳಿದ್ರು ನಾನು ಕೇಳೋದಿಲ್ಲ ಅಂತಂದು, ಮಿನಿಸ್ಟ್ರಿ ಹೇಳಿದ್ರು ನಾನು ಕೇಳಲ್ಲ, ನನ್ನ ರೂಲ್ಸ್ ಏನಾಯ್ತಾ ನಾನು ಮಾಡ್ತೀನಿ ಕಣೆ, ಎಲ್ಲ ನುಣ್ಣು ಸತ್ತೋಗ್ಲಿ ಹೇಳು ಅಂತ ಹೇಳ್ತಾವನೆ. BO ಮಧುಗಿರಿ BO ಹನುಮಂತರಾಯಪ್ಪ ಅಮ್ಮನು ಎಷ್ಟು ದುರಹಂಕಾರ ಐತೆ ಅಂದ್ರೆ ಈ ಅವ್ರ ನಂಬರ್ ಏನಾಯ್ತು? 2 ಸಾರಿ ಬಂದವ್ರು ಲೇಟ್ ಆಗಿ ಬಂದಾಗ ಗಾವಗಳಿಗೆ ಬಂದು 2 ಸಾರಿ ಬಿದ್ದು ಬಂದವ್ರು ಗಾಡಿಗೆ. ಬರ್ರಿ ಬರ್ರಿ. ಅಲ್ಲ ಸರ್ ಒಂದೇ ನಿಮಿಷ ಸರ್,
ನನಗೆ ರಂಗದಾಮಯ್ಯನವರು ಮತ್ತು ನಮ್ಮ ನಿರ್ದೇಶಕರು ಶಿವಕುಮಾರ್ ಅವರು ಎಸ್ ಎನ್ ಹನುಮಂತರಾಯಪ್ಪನವರು ಭಾಳಷ್ಟು ಶಿಕ್ಷಕರು ನನಗೆ ದೂರವಾಣಿ ಮುಖೇನ ಮಾತಾಡಿದ್ರು. ಸುಬ್ರಾಯಪ್ಪ ಅಂತ ಹೇಳ್ಬಿಟ್ಟು ಮಾರಿಬೀಳು ಪ್ರಾಥಮಿಕ ಶಾಲಾ ಶಿಕ್ಷಕರು ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತಕ್ಕಂದಾಗ ನಾನು ಹಣ ನೋಡಬೇಕು, ಅವ್ರ ಜೊತೆ ಅವ್ರ ಸಂಬಂಧಿಕರ ಜೊತೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಆಗಮಿಸಿದೆ. ಈ ಆಗಮಿಸಿದ ಸಂದರ್ಭದಲ್ಲಿ ನಿಜಕ್ಕೂ ಸಹ ಭಾಳಷ್ಟು ಶೋಚನೀಯವಾಗಿರ್ತಕ್ಕಂಥ ಸ್ಥಿತಿ ಇದೆ. ಇಲ್ಲಿ ಶಿಕ್ಷಕರಿಗೆ ಭಾಳಷ್ಟು ದಬ್ಬಾಳಿಕೆ ಆಗಿದೆ, ಮಾನಸಿಕವಾಗಿ ಹಿಂಸೆ ಆಗಿದೆ. ಅವರ ಪತ್ನಿ ಮತ್ತು ಪುತ್ರಿಯವರು ಮಾತಾಡಿದ್ರು, ನನ್ನ ಜೊತೆ ಮಾತಾಡಿದ್ರು ಮತ್ತು ಮಾಧ್ಯಮದ ಜೊತೆ ಮಾತಾಡಿದ್ದಾರೆ. ನಮ್ಮ ತಂದೆಯವರಿಗೆ ಮಧುಗಿರಿ BEO ಕೆ ಹನುಮಂತರಾಯಪ್ಪನವರು ಇಲ್ಲ ಸಲ್ಲದ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ. 5 ನಿಮಿಷ ಮೊಟ್ಟೆ ಮತ್ತು ಬಾಳೆಹಣ್ಣು ತರಕಾರಿನ ತಗೊಂಡು ಲೇಟಾಗಿ ಹೋದಾಗ ಬೈದಿದ್ದಾರೆ. ಆನಂತರ ಏಕವಚನದಲ್ಲಿ ಬೈದಿದ್ದಾರೆ, ನೀನು ಮಾನ ಮರ್ಯಾದಿಲ್ವ ಅಂತಕ್ಕಂಥ ಮಾತನಾಡಿದ್ದಾರೆ. ಹಾಗಾಗಿ ನಾನು ಕೆಲಸಕ್ಕೆ ಹೋಗೋದಿಲ್ಲ, ನಂಗೆ ತುಂಬ ಮಾನಸಿಕ ಹಿಂಸೆ ಆಗ್ತದೆ ಅಂತ ಅವ್ರ ಮಗಳ ಹತ್ರ ಹೇಳಿದ್ದಾರೆ. ಅವ್ರ ಮಗಳು ಈಗ ನನ್ನ ಹತ್ರ ಹೇಳಿದ್ರು ಮತ್ತು ಮೀಡಿಯಾದ ಜೊತೆ ಹೇಳಿದ್ದಾರೆ. ಹಾಗಾಗಿ ನಿಜಕ್ಕೂ ಸಹ ಇದನ್ನು ನಾನು ಖಂಡಿಸ್ತೇನೆ. ಯಾಕೆಂದರೆ ನಮ್ಮ ನೌಕರ ಸಂಘ ಇರೋದೇನೆ ನೌಕರರಿಗೋಸ್ಕರ, ನೌಕರಿಗೋಸ್ಕರ ಇರ್ತಕ್ಕಂಥದ್ದು. ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ವರ್ಗಾವಣೆ ಮಾಡಿ